ಜ್ಞಾನ ಮಾರ್ಗ ಅಂದರೆ ರಿಯಲೈಸೇಷನ್. ಸಿ ವೆನ್ ದೇರ್ ಈಸ್ ಕ್ರಿಯೇಷನ್ ದೇರ್ ಈಸ್ ಕ್ರಿಯೇಟರ್. ಖಾಲಿ ಸೈಟ್ ಇದೆ, ಇವಾಗ ಅಲ್ಲಿ ಬಿಲ್ಡಿಂಗ್ ಹೆಂಗೆ ಬಂದ್ಬಿಡ್ತು? ಅಷ್ಟು ಜನ ಕೆಲಸ ಮಾಡಿ ಅದಕ್ಕೊಬ್ಬ ಇನ್ಸ್ಟ್ರಕ್ಟ್ ಮಾಡೋದು ಒಬ್ಬ ಮೇಸ್ತ್ರಿ, ಅದಕ್ಕೆ ಪ್ಲ್ಯಾನ್ ಹಾಕ್ಕೊಟ್ಟಂಥ ಇಂಜಿನಿಯರು. ಒಂದು ಸಣ್ಣ ನಿಮ್ಮ ಮನೆ ಒಂದಲ್ಲಿ ಒಂದು ಖಾಲಿ ಸೈಟಲ್ಲಿ ಕ್ರಿಯೇಟ್ ಆಗಬೇಕಂದ್ರೆ ಇಷ್ಟು ಜನ ಸೇರ್ಕೊಂಡು ಆಗಿರೋವಾಗ ಇನ್ನು ಇಷ್ಟು ದೊಡ್ಡ ಕ್ರಿಯೇಷನ್. ಒಂದು ಯಾವುದೋ ಒಂದು ಫನ್ ವರ್ಲ್ಡೋ ಒಂದು ಇದ್ರ ವರ್ಲ್ಡ್ ಹೋದಾಗ ಒಂದು ಮೆರಿಗೋ ರೌಂಡಲ್ಲಿ ಹಿಂಗೆ ಕೂತ್ಕೊತೀವಿ ನಾವು, ಬೆಲ್ಟ್ ಹಾಕೊಂಡು ಕೂತ್ಕೊಳ್ಳಿ ಅಂತ ನಾವು, ಯಾಕಂದ್ರೆ ಹೆಂಗೆಂಗೋ ತಿರ್ಗಾಕೋತೀವಿ, ನಿಮ್ಮ ಬಿದೋಗ್ತೀರಾ ಅಂದ್ಬಿಟ್ಟು ಅಂತ. ಅಂಥದ್ರಲ್ಲಿ ಈ ಭೂಮಿ ತಿರುಗ್ತಾ ಇರ್ತಕ್ಕಂಥ ಸ್ಪೀಡ್ ಗೊತ್ತಾ? ಆ ಸ್ಪೀಡಲ್ಲಿ ಅದು ತಿರುಗ್ತಾ ಇದೆ ಅಂದರೂ ನಾವು ಯಾಕೆ ಅಂಟ್ಕೊಂಡಿದ್ದೀವಿ? ನಮ್ಮ ಮನೆಗೆ ನಾವು ಹೋಗ್ತೀವಿ, ಇದ್ರ ಮೇಲೆ ಏರೋಪ್ಲೇನ್ ಹೋಗುತ್ತೆ, ಅಲ್ಲೆಲ್ಲೋ ಲ್ಯಾಂಡ್ ಆಗುತ್ತೆ. ಭೂಮಿ ಹೋಗ್ತಾರ ಸ್ಪೀಡೇನು, ಏರೋಪ್ಲೇನ್ ಹೋಗ್ತಾರ ಸ್ಪೀಡೇನು? ಇದೆಲ್ಲ ನೀವು ಸೈನ್ಸಾಗಿ ಸಾವಿರ ಮಾತಾಡ್ಬೋದು, ಬಟ್ ಅದನ್ನೊಬ್ಬ ತೇಲಿ ಬಿಟ್ನಲ್ಲ ಅಣ್ಣ ಸ್ಪೇಸಲ್ಲಿ, ಒಬ್ಬ ತೇಲಿ ಬಿಟ್ನಲ್ಲ. ಇದೆಲ್ಲದ್ರ ಬಗ್ಗೆ ಒಂದು ಜ್ಞಾನ ಬೆಳೀತಾ ಹೋದಾಗ ಏನಾಗುತ್ತೆ? ನಾನು ಚಿಕ್ಕವನು, ನಾನು ಕಮ್ಮಿ